ವಿದ್ಯಾರ್ಥಿನಿಯರೇ, ಇವತ್ತಿನ ದಿನ ನಾನು ಖಾಸಗೀಕರಣ ಅದರದೇ ಆದಂಥ ಅರ್ಥ ಪ್ರಾಮುಖ್ಯತೆ ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ. ಈಗ ನೇರವಾಗಿ ಅರ್ಥ ಖಾಸಗೀಕರಣ ಎಂದರೇನು? ಇದಕ್ಕೆ 2 ಅಂಕದ ಪ್ರಶ್ನೆ ಬರ್ತಾ ಇದೆ. ಖಾಸಗೀಕರಣ ಎಂದರೇನು ಅಂದ್ರೆ ಸರ್ಕಾರಿ ಒಡೆತನದಲ್ಲಿರುವಂತಹ ಕಂಪನಿಗಳನ್ನು ಖಾಸಗಿಯವರಿಗೆ ವಹಿಸಿಕೊಡುವುದು. ವೈಯಕ್ತಿಕವಾಗಿ ಖಾಸಗಿ ಒಬ್ಬ ವ್ಯಕ್ತಿಗೆ ಏನು ಮಾಡಬೇಕಾಗ್ಯದ, ಕಂಪನಿಯನ್ನು ಸರ್ಕಾರದವರು ಒಪ್ಪಿಸಿ ಬಿಡ್ತಾ ಇದ್ದಾರೆ. ಸೊ ಇಂಥದ್ದಕ್ಕೆ ನಾವೇನಂತ ಕರೆಯೋದ್ರಿ, ಖಾಸಗೀಕರಣ ಅಂತ. ಈ ಖಾಸಗೀಕರಣದ ಮಹತ್ವ 1980 ನಾವು ಅಮೇರಿಕಾ, ಬ್ರಿಟನ್ ಅಂತ ರಾಷ್ಟ್ರದೊಳಗೆ ನೋಡಿದ್ದೀವಿ. ಇನ್ನು ಇದರ ಪ್ರಾಮುಖ್ಯತೆಯನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ ಅಂತದ. ಅದರ ಅರ್ಥ ಈಗೇನು ಇಂಡಸ್ಟ್ರಿಯಲಿಸ್ಟ್ ಅದಾರ ನೋಡ್ರಿ, ಅವರಿಗೆ ನಾವೇನಂತ ಕರಿತೀವಿ, ಉದ್ಯಮಿಗಳು ಅಂತ. ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಹಾಕಿ ಕೆಲಸ ಮಾಡುವಂಥವ್ರು ಅಂದ್ರೆ ತಮ್ಮದೇ ಆದಂಥ ಹಣ ಹೂಡಿ, ಬಂಡವಾಳವನ್ನು ಹೂಡಿ ಅಲ್ಲೇನು ಮಾಡ್ತಾರಪ್ಪ ಅಂತಂದ್ರೆ ಇಂಡಸ್ಟ್ರಿಗಳನ್ನು ತಯಾರು ಮಾಡ್ತಾರೆ ಮತ್ತು ತಮ್ಮ ಪ್ರೊಡಕ್ಷನ್ ಮಾಡಿ ಅದನ್ನು ಮಾರಿ ಲಾಭ ಪಡ್ಕೊಳ್ಳುವಂಥ ಜನರು ಇವರಿಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ಹೆಂಗಪ್ಪ ಅಂತಂದ್ರೆ ಈಗ ಸರ್ಕಾರದವರು ಈ ಖಾಸಗಿ ವಲಯದವರಿಗೆ ಸಂಬಂಧಿಸಿದಂಗೆ ಈ ಖಾಸಗಿ ಬ್ಯಾಂಕ್ಗಳಿದಾವೆ ನೋಡಿ. ಮೊನ್ನೆ ಸರಿ ನಾನು ಹೇಳಿದ್ದೀನಿ, ICICI ಬ್ಯಾಂಕ್, HDFC ಬ್ಯಾಂಕ್, ಇಂಥ ಬ್ಯಾಂಕ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಅಮೌಂಟ್ ಕೊಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಕಂಪ್ನಿ ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಇದೇನು ತೋರಿಸ್ತದಪ್ಪ ಅಂತಂದ್ರೆ ಖಾಸಗಿ ವಲಯದವರಿಗೆ ಒಂದು ರೀತಿ ಒಳಗೆ ಪ್ರೋತ್ಸಾಹ ತೋರಿಸಿದಂಗೆ ಆಗ್ತದೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಬಂಡವಾಳ ಹೂಡಿ ಇಂಡಸ್ಟ್ರಿ ತೆಗಿಬೇಕು ಅಂತಂದ್ರೆ ಎಲ್ಲರ ಕೈಯಾಗ ರೊಕ್ಕ ದೊಡ್ಡ ಪ್ರಮಾಣದಲ್ಲಿ ಇರಲ್ಲ. ಸೊ ಹಂಗಾಗಿ ಆ ಒಂದು ವ್ಯವಸ್ಥೆ ಮಾಡಿಕೊಡುವಂಥದ್ದು ಯಾವುದಪ್ಪ ಅಂತಂದ್ರೆ ಖಾಸಗಿ ವಲಯ. ಅದಕ್ಕೆ ಖಾಸಗೀಕರಣಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಬಂದ್ಬಿಟ್ಟದ ಅಂತ. ಇನ್ನು ಎರಡನೇದಾಗಿ ಕಾರ್ಯದಕ್ಷತೆ ಅಂತ. ಖಾಸಗಿ ವಲಯದೊಳಗಿರುವಂತಹ ಕಂಪನಿರೇ ಇರಲಿ ಅಥವಾ ಸಂಸ್ಥೆಗಳರೇ ಇರಲಿ, ಅಲ್ಲಿ ಯಾರು ವರ್ಕರ್ಸ್ ಇದ್ದಾರೆ ಅಥವಾ ಕೆಲಸಗಾರರಿದ್ದಾರೆ ಅವರು ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ. ಅವ್ರದ್ದೇ ಆದಂಥ ವಹಿಸಿಕೊಟ್ಟಂಥ ಕಾರ್ಯವನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿರೋದ್ರಿಂದ ಇಲ್ಲಿ ಕಾರ್ಯದಕ್ಷತೆಯನ್ನು ಬೆಳೆಸ್ತದೆ. ಮತ್ತೆ ಮಾಡುವ ಕೆಲಸ ಅಂತ ಹೊರಟು ಬರ್ತದೆ ರೀ ಖಾಸಗಿ ಒಳಗೆ. ಅದು ನಾವು ಸರ್ಕಾರಿ ವಲಯವನ್ನು ನೋಡಿದ್ದಾದ್ರೆ ಕೆಲಸ ಮಾಡ್ಬೇಕನ್ನೋ ಮನಸ್ಸಲ್ಲಿ ಇರಂಗಿಲ್ಲ ರೀ. ಪಗಾರ ಸಿಗ್ತದ, ಎಷ್ಟು ಬೇಕೋ ಅಷ್ಟೇ ಕಟ್ಟಿಲೆ ಕರೆದು ಒಗದಂಗೆ ಅಷ್ಟೇ ಏನು ಮಾಡ್ತಾರಪ್ಪ ಅಂತಾರೆ, ಕೆಲಸ ಮಾಡ್ತಾರೆ, ಹೋಗ್ಬಿಡ್ತಾರೆ. ಆದರೆ ಪ್ರೈವೇಟ್ ಒಳಗೆ ಅಥವಾ ಖಾಸಗಿ ಅಂತ ಏನು ಹೇಳಕತ್ತೀವಿ ಅಂಥಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ನಡೆಯಂಗಿಲ್ಲ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮನಸ್ಸು ಕೊಟ್ಟು ಅಲ್ಲಿ ಕೊಟ್ಟಿರುವಂಥ ಕೆಲಸ ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಯಾರಲ್ಲಿ ಬರ್ತದಪ್ಪ ಅಂತಂದ್ರೆ ಈ ಜನರಲ್ಲಿ ಬರ್ತಾ ಇದೆ. ಸೊ ಹಾಗಾಗಿರೋದ್ರಿಂದ ಈ ಖಾಸಗೀಕರಣ ಏನು ಮಾಡ್ತದ, ಆ ವ್ಯಕ್ತಿಯಲ್ಲೇ ಅಥವಾ ಕೆಲಸಗಾರನಲ್ಲೇ ಏನು ಮಾಡಿಸ್ತದ, ಕಾರ್ಯದಕ್ಷತೆಯನ್ನು ಬೆಳೆಸ್ತದ. ಇನ್ನು ಮೂರನೇದಾಗಿ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ಈಗ ನಮ್ಮ ಒಳಗೆ ಇರುವಂಥ ಸಾಮರ್ಥ್ಯ ಏನು ಅಂತ ನಮಗೆ ಗೊತ್ತಾಗಲ್ಲ. ಅದ್ರಾಗ ಸ್ಪೆಷಲಿ ಸರ್ಕಾರಿ ವಲಯದೊಳಗೆ ನಮ್ಮ ಸಾಮರ್ಥ್ಯದ ಅದನ್ನು ಮಾಡಬೇಕು ಅಂತಂದ್ರೆ ಯಾವುದೇ ಬಂಡವಾಳವನ್ನು ಹೂಡಂಗಿಲ್ಲ ರೀ. ಆದ್ರೆ ಪ್ರೈವೇಟ್ ಒಳಗೆ ಹೆಂಗಿರ್ತದ, ಖಾಸಗಿ ಒಳಗೆ ಹೆಂಗಿರ್ತದಪ್ಪ ಅಂತ ಅವನ ಹತ್ರ ಸಾಮರ್ಥ್ಯದ ಅದನ್ನು ಹೆಚ್ಚಿಸಬೇಕು, ಅದರಿಂದ ಲಾಭ ಪಡಿಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರಲ್ಲಿರುವಂಥ ಸಾಮರ್ಥ್ಯವನ್ನು ಹೊರಗೆ ತಗಲಿಕ್ಕೆ ಪ್ರಯತ್ನ ಮಾಡ್ತದೆ. ಹಾಗಾಗಿರೋದ್ರಿಂದ ಖಾಸಗೀಕರಣ ಭಾಳಷ್ಟು ಪ್ರಾಮುಖ್ಯತೆಯನ್ನು ಹೊಂದ್ಯದ. ಇನ್ನು ವಿನೂತನ ಯೋಜನೆಯನ್ನು ಹಾಕ್ತದ ಅಂತ. ಅಂದ್ರೆ ವಿನೂತನ ಅಂತಂದ್ರೆ ಹೊಸ ಹೊಸ ಯೋಜನೆಗಳನ್ನು ಹಾಕಿ ಕೊಡ್ತದ. ಯಾವ್ದ್ರಿ, ಖಾಸಗೀಕರಣ. ಈಗ ಏನಾರ ಒಂದು ಕೆಲಸ ಮಾಡ್ರಿ ಅಂತಂದ್ರೆ ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ಲ್ಯಾನ್ ಹಾಕ್ಕೊಡ್ತಾರೆ ಅವ್ರು. ಪ್ಲ್ಯಾನ್ ಅಂತಂದ್ರೆ ಯೋಜನೆ. ಅದು ಹಳೆ ಯೋಜನೆ ಅಲ್ರಿ, ಹೊಸದು ಏನು ಮಾಡಿದ್ರೆ ನಮ್ಗೆ ಸಕ್ಸಸ್ ಆಗ್ತದ. ಅಲ್ಲೇ ಈಗ ಫಾರ್ ಎಕ್ಸಾಂಪಲ್ ಕಂಪನಿ ಅದ ಅಂತ ಇಟ್ಕೊಳ್ರಿ, ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ. ಆ ಪ್ರಾಜೆಕ್ಟಿಗೆ ಸಂಬಂಧಿಸಿದಂಗೆ ಏನೇನು ಮಾಡಬೇಕು, ಯಾವ ರೀತಿಯಾಗಿ ಪ್ರೆಸೆಂಟೇಷನ್ ಕೊಡಬೇಕು ಅನ್ನುವಂಥದ್ರ ಕುರಿತು ಅದು ಏನು ಮಾಡ್ತದಪ್ಪ ಅಂತಂದ್ರೆ ಅಲ್ಲಿರುವಂಥವ್ರು ಪ್ರಯತ್ನ ಮೇಲೆ ಪ್ರಯತ್ನ ಮಾಡಿ ಅದನ್ನು ಸಕ್ಸಸ್ ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಅಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿರೋದ್ರಿಂದ ಇದೇನೈತ್ರಿ, ಈ ಒಂದು ವಿನೂತನ ಯೋಜನೆಗಳನ್ನು ಹಾಕಲಿಕ್ಕೆ ಅವಕಾಶ ಒದಗಿಸ್ಕೊಡ್ತದಲ್ಲಿ. ಖಾಸಗಿ ಅವ್ರು ಇದ್ದಾಗ ಏನು ಬೇಕು ಹೇಳಪ್ಪ, ನಾ ಎಲ್ಲ ಮಾಡಿ ವ್ಯವಸ್ಥೆ ಕೊಡ್ತೀನಿ, ನೀ ಮಾತ್ರ ಕೆಲಸ ಮಾಡು ಅನ್ನೋ ರೀತಿಯೊಳಗೆ ಏನು ಮಾಡ್ತಾರಪ್ಪ ಅಂತಾರೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಖಾಸಗೀಕರಣ ಅನ್ನುವಂಥದ್ದು ಏನಂತ ಭಾಳಷ್ಟು ಇಂಪಾರ್ಟೆಂಟ್ ಅದ ಅಂತ. ಇನ್ನು ನೆಕ್ಸ್ಟ್ ಗುರಿ. ಈಗ ಖಾಸಗಿ ವಲಯದೊಳಗೆ ಕೆಲಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ
ತನ್ನದೇ ಆದಂಥ ಗುರಿ ಇರ್ತದೆ. ಆ ಗುರಿ ಮುಟ್ಟುತ್ತನ ಅದ್ರ ಹಿಂದೆ ಬೆನ್ನು ಹತ್ತೇ ಹೋಗ್ತಾರೆ. ನಾವೆಲ್ಲ ಸಹಜವಾಗಿ ಹೇಳ್ತೇವೆ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಗುರಿ ಹಿಂದೆ ಬೆನ್ನು ಹತ್ತಿ ಹೋಗೋರ ಸಂಖ್ಯೆ ಏನಾಗ್ಯದ ರೀ ಸರ್ಕಾರಿ ವಲಯದಾಗ ಕಡಿಮೆ ಆಗ್ಯದ. ಆದ್ರೆ ಪ್ರೈವೇಟ್ನಾಗ ಹಂಗಿಲ್ಲ, ನಮ್ಮದೇ ಫಸ್ಟ್ ಇರಬೇಕು, ನಾವೇ ರ್ಯಾಂಕಿಂಗ್ ಒಳಗೆ ಇರಬೇಕು ಅನ್ನುವಂಥ ಆಸೆಯಿಂದ ಅದ್ರ ಹಿಂದೆ ಬೆನ್ನು ಹತ್ತಿ ರಾತ್ರಿ ಹಗಲಿ ಕೂಡಿಸಿ ಶ್ರಮ ಪಡ್ತಾರೆ. ಹಾಗಾಗಿ ಆ ಗುರಿ ಅಲ್ಲಿ ಏನಾಗ್ತದ್ರಿ ಸಕ್ಸಸ್ ಆಗ್ತದ. ಇನ್ನು ಬಂಡವಾಳವನ್ನು ಹೂಡ್ತಾರ. ನೆಕ್ಸ್ಟ್ ಏನ್ರಿ ಬಂಡವಾಳ ಅಂತ. ಖಾಸಗಿ ವಲಯದೊಳಗೆ ಖಾಸಗಿ ವ್ಯಕ್ತಿ ಹತ್ರ ಯಾರ ಹತ್ರ ರೊಕ್ಕದ ಅವ್ರೇನು ಮಾಡ್ತಾರಪ್ಪ ಅಂತಾರೆ, ಬಂಡವಾಳವನ್ನು ಹೂಡ್ತಾರೆ. ಹೂಡಿ ಉದ್ಯಮವನ್ನು ಆರಂಭ ಮಾಡ್ತಾ ಇದ್ದಾರೆ ಮತ್ತು ಜೀವನದೊಳಗೆ ಸಕ್ಸಸ್ ಅನ್ನುವಂಥದ್ದು ಗಳಿಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದ್ರೆ ಏಕಸ್ವಾಮ್ಯ ಅಂತ ಹೇಳ್ತಾರೆ. ಏನ್ರಿ ಏಕಸ್ವಾಮ್ಯ. ಅದರ ಅರ್ಥ ಏನ್ರಿ, ಆ ಒಂದು ಕಂಪನಿಗೆ ಒಬ್ಬನೇ ಒಡೆಯ, ಅವ್ನು ಏನು ಹೇಳ್ತಾನೆ ಅದೇ ಫೈನಲ್. ಈಗ ನಾವು ಕೆಲಸಗಾರರು ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಕರೆದು ತಿದ್ದಿ ಬುದ್ಧಿ ಹೇಳುವಂಥವ್ರು ಅವರೇ. ಈಗ ಹೊರಗೆ ಹೋಗಪ್ಪ ಅಂತಂದ್ರೆ ನಾವು ಹೋಗಬೇಕಾಗ್ತದೆ. ಇಲ್ಲಿ ಯಾವುದಕ್ಕೂ ಲಂಚ ಗಿಂಚ ಏನು ಕೊಟ್ಟು ಉಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ ಅದರಿಂದ ತೀರ್ಮಾನಗಳನ್ನ ತಗೊಳ್ತಿರ್ಬೇಕಾದ್ರೆ ಒಬ್ಬರ ತಗೊಳ್ಳೋದ್ರಿಂದ ಎಲ್ಲರೂ ಅಂದಿ ಕರೆಕ್ಟಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸೊ ಹಾಗಾಗಿ ಖಾಸಗೀಕರಣದೊಳಗೆ ಲಾಭದ ಏನೂ ಕೆಟ್ಟದ್ದು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ನಮಗೆ ಕಾಣಿಸ್ತದೆ. ಸೊ ಇಲ್ಲಿಗೆ ಏನಾಯ್ತಪ್ಪ ಅಂತಂದ್ರೆ ಖಾಸಗೀಕರಣದ ಪ್ರಾಮುಖ್ಯತೆ ಮುಕ್ತಾಯ ಆಯಿತು. ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಧನ್ಯವಾದಗಳು.